ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ಶುದ್ಧ ಲೆಕ್ಚರ್ ವರಿಷ್ಠರು ಸಹಾಯಕ ಪ್ರಾಧ್ಯಾಪಕರು ವಾಣಿಜ್ಯಶಾಸ್ತ್ರ ಸ್ನಾತಕೋತ್ತರ ವಿಭಾಗ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಂಜಿ ರಸ್ತೆ ಹಾಸನ ಉದ್ಯೋಗ ಮಾಹಿತಿ ಮತ್ತು ಸ್ಥಳ ನಿಯುಕ್ತಿ ಘಟಕ ಮತ್ತು ಹೇಮಂತ್ ಸಿಂಗಾನಿಕಾ ಗೈಡೆನ್ಸ್ ಕಂಪನಿ 60 ಹಾಸನ ಇದರ ಸಂಯುಕ್ತಾಶ್ರಯದಲ್ಲಿ ಇಂದು ನಾವು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇಲ್ಲಿ ನೆರೆದಿರುವ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುವ ಅವಕಾಶ ನನ್ನದಾಗಿದೆ. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕಾಲೇಜಿನ ನೆಚ್ಚಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಕೆ.ಟಿ. ಕೃಷ್ಣೇಗೌಡ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಹಾಗೆಯೇ ಈ ಉದ್ಯೋಗ ಮೇಳಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಶ್ರೀ ವಾಸುದೇವ್ ಎಸ್ ಗೌಡ, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು, ಹೇಮಂತ್ ಸಿಂಗಾನಿಕಾ ಗೈಡೆನ್ಸ್ ಕಂಪನಿ ಹಾಸನ ಇವರಿಗೆ ಕಾಲೇಜಿನ ಪರವಾಗಿ, ಉದ್ಯೋಗ ಘಟಕದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಹಾಗೆಯೇ ಕಾರ್ಯಕ್ರಮಕ್ಕೆ ಓರ್ವ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಮೊಹಮ್ಮದ್ ಸಾದಿಕ್, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು, ಹೇಮಂತ್ ಸಿಂಗಾನಿಕಾ ಕಂಪನಿ ಹಾಸನ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ದಯಾನಂದ ಕೆ.ವಿ., ಮಾನವ ಸಂಪನ್ಮೂಲ ಕಾರ್ಯನಿರ್ವಾಹಕರು, ಹೇಮಂತ್ ಸಿಂಗಾನಿಕಾ ಗೈಡೆನ್ಸ್ ಕಂಪನಿ ಹನುಮಂತಪುರ ಹಾಸನ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ತುಂಬ ಹೃದಯದ ಸ್ವಾಗತ. ಈ ಕಾರ್ಯಕ್ರಮದ ರೂವಾರಿಗಳು ಉದ್ಯೋಗ ಮಾಹಿತಿ ಮತ್ತು ಸ್ಥಳ ನಿಯುಕ್ತ ಘಟಕ ಇದರ ಸಂಚಾಲಕರು ಹಾಗೂ ನಿರ್ವಹಣಾ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಶ್ರೀ ರಾಜಶೇಖರ್ ಜಿ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಹಾಗೂ ಸ್ನಾತಕೋತ್ತರ
ಮಾಹಿತಿ ಘಟಕದ ಸಂಚಾಲಕರು ಹಾಗೂ ವಾಣಿಜ್ಯ ಶಾಸ್ತ್ರ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ರಮೇಶ್ ರವರು ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಆಚರಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಎಲ್ಲ ಬೋಧಕ ವರ್ಗದವರು, ಬೋಧಕೇತರ ವರ್ಗದವರು, ಪತ್ರಿಕಾ ಮಾಧ್ಯಮದವರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯದ ಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರಮುಖ ಮುಖ್ಯ ಭಾಗವಾಗಿ ಆಗಮಿಸಿರುವಂತಹ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿನಿಯರು ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮಗೂ ಕೂಡ ಕಾಲೇಜಿನ ಪರವಾಗಿ ಹಾಗೂ ಉದ್ಯೋಗ ಮಾಹಿತಿ ಘಟಕದ ಪರವಾಗಿ ಆತ್ಮೀಯವಾದ ಸ್ವಾಗತ. ವೇದಿಕೆಯಲ್ಲಿ ಆಗಿರತಕ್ಕಂಥ ಅತಿಥಿ ಗಣ್ಯರನ್ನು ಸ್ವಾಗತಿಸಿದ ಶ್ರೀಯುತ ಅನೀಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕವಾಗಿ ಶ್ರೀ ರಾಜಶೇಖರ್ ಸಿಜಿರವರು ಕಾರ್ಯಕ್ರಮದ ಸಂಯೋಜಕರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಮ್ಮ ಕಾಲೇಜಿನ ವತಿಯಿಂದ ಉದ್ಯೋಗ ಮಾಹಿತಿ ಮತ್ತು ಸ್ಥಳ ನಿಯುಕ್ತಿ ಘಟಕದ ವತಿಯಿಂದ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ನಾವು ಪ್ರಾಂಶುಪಾಲರಿಗೆ ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕಾರ ಮಾಡಿದ್ದಾರೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಹಾಗೂ ಅಧ್ಯಾಪಕ ಬಂಧುಗಳೇ ಹಾಗೂ ಆತ್ಮೀಯ ವಿದ್ಯಾರ್ಥಿಗಳೇ, ಹಳೆಯ ವಿದ್ಯಾರ್ಥಿಗಳೇ ಹಾಗೂ ಪತ್ರಿಕಾ ವರದಿಗಾರರು, ಕಳೆದ ವಾರ ಶ್ರೀಯುತ ವಾಸುದೇವ ಗೌಡರವರು ವ್ಯವಸ್ಥಾಪಕರು ಹೀಗೆ ಒಂದು ಉದ್ಯೋಗ ಮೇಳವನ್ನು ಮಾಡಬೇಕು ಅಂತ ಪ್ರಾಂಶುಪಾಲರು ನಾವಂತೆ ಕೇಳಿದಾಗ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ತುಂಬ ಕಷ್ಟಕರ. ಯಾಕೆಂದರೆ ವಿದ್ಯಾರ್ಥಿಗಳನ್ನು ಕಾಲೇಜುಗಳಲ್ಲಿ ಒಂದೆಡೆ ಸೇರಿಸುವಂಥದ್ದು ತುಂಬ ಕಷ್ಟದ ಕೆಲಸ. ಆದರೂ ಕೂಡ ಅದಕ್ಕೆ ಬೇಕಾದ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಉದ್ಯೋಗಕ್ಕಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತದೆ. ಸಾಮಾನ್ಯ ನಾವು ನೋಡಿರಬೇಕು, ಒಂದು ನಮ್ಮ ಈ ವ್ಯವಸ್ಥೆಯಲ್ಲಿ ಸರ್ಕಾರಿ ಉದ್ಯೋಗ 4-5% ಮಾತ್ರ ಸರ್ಕಾರಿ ಉದ್ಯೋಗ, ಇನ್ನು ಬಹುತೇಕ 95ಕ್ಕಿಂತಲೂ ಹೆಚ್ಚು ಖಾಸಗಿ ವಲಯದಲ್ಲಿ ಉದ್ಯೋಗ ದೊರಕುತ್ತದೆ. ಸಾಮಾನ್ಯವಾಗಿ ನಾವು ಖಾಸಗಿ ವಲಯದಲ್ಲಿ ಉದ್ಯೋಗವನ್ನು ಅರಸಿ ಹೋಗುವಂಥ ಸಂದರ್ಭದಲ್ಲಿ ಸರ್ಕಾರಿ ಕ್ಷೇತ್ರಕ್ಕೂ ಖಾಸಗಿ ಕ್ಷೇತ್ರಕ್ಕೂ ಈ ಒಂದು ಉದ್ಯೋಗವನ್ನು ನಿಯೋಜಿಸುವಂಥ ಕೆಲಸ ತುಂಬ ವ್ಯತ್ಯಾಸ. ಖಾಸಗಿ ವಲಯದಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ಕೆಲಸವನ್ನು ಕೊಡುವಂಥ ಸಂದರ್ಭದಲ್ಲಿ ಹಲವಾರು ಸ್ಟೇಜಸ್ ಇರ್ತದೆ. ಅವರನ್ನು ಪ್ರೋಸೆಸ್ ಸೆಲೆಕ್ಟ್ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳು ಕಲಿಯುವ ಸಂದರ್ಭಗಳಲ್ಲಿ ಪ್ರಸ್ತುತ ಏನು ಫೈನಲ್ ಓದಿದೆ ಅವರಿಗೆ ಅಥವಾ ಪದವಿ ಮುಗಿಸಿ ಹೋಗಿರುವ ವಿದ್ಯಾರ್ಥಿಗಳಿಗೆ ಹೇಗೆ ಆ ಪ್ರೋಸೆಸ್ಗಳಲ್ಲಿ ನಾವು ಯಶಸ್ವಿಯಾಗಿ ಉದ್ಯೋಗವನ್ನು ಹೇಗೆ ನಾವು ಪಡೆಯಬಹುದು ಅನ್ನುವ ನಿಟ್ಟಿನಲ್ಲಿ ಏನು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರು ಹೇಳ್ತಾರೆ, ಅದರ ಸದುಪಯೋಗ ಪಡ್ಕೊಳ್ಳಿ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ, ನಿಮ್ಮ ಸೀನಿಯರ್ ಕಂಪನಿಯ ಎಲ್ಲ ಸಿಬ್ಬಂದಿಗಳು ನಮ್ಮ ಜೊತೆ ಕೈ ಜೋಡಿಸಿ ಇಡೀ ದಿನ ಇವತ್ತು 3 ಗಂಟೆ ತನಕ ಈ ಒಂದು ಪ್ರೋಸೆಸ್ ನಡೀತದೆ. ಮೊದಲಿಗೆ ನಾವೇನು ಕೇವಲ 5 ನಿಮಿಷಕ್ಕೆ ಕಾರ್ಯಕ್ರಮ ಮುಗಿತು. ಈ ತದನಂತರದಲ್ಲಿ 1 ಗಂಟೆ ಅವರು ಈ ಕಾರ್ಯಕ್ರಮದ ಕೆಲವು ರೂಪುರೇಷೆಗಳನ್ನು ಹೇಳ್ತಾರೆ, ಜೊತೆಗೆ ಹೇಗೆ ಪ್ರೋಸೆಸ್ ಇರ್ತದೆಲ್ಲ ಹೇಳಿ ಒಂದು 45 ನಿಮಿಷ ಆದ ನಂತರದಲ್ಲಿ
ಡೈರೆಕ್ಟಾಗಿ ಅವರು ನಿಮ್ಮನ್ನು ಇಂಪ್ರೂವ್ ಮಾಡಬೇಕಾಗ್ತದೆ. ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಹಿಮರ್ ಸಿಂಗ್ ಕಂಪನಿಯ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ವಿದ್ಯಾರ್ಥಿಗಳಿಗೆ ಈ ನಿಟ್ಟಿನಲ್ಲಿ ಸಹಾಯ ಮಾಡ್ತಾರೆ ಅಂತ ನಾನು ಆಶಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕಾರ ಮಾಡಿದಂಥ ಪ್ರಾಂಶುಪಾಲರಿಗೆ, ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಧ್ಯಾಪಕ ಬಂಧುಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ನೀವೇನು ಭಾಗವಹಿಸ್ತೀರಿ ನಿಮ್ಮೆಲ್ಲರೂ ಕೂಡ ಸ್ಥಳ ನಿಯೋಜನೆ ಘಟಕದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ರಾಜಶೇಖರ್ ಅವರು ಉದ್ಯೋಗ ಮಾಹಿತಿ ಮತ್ತು ಸ್ಥಳ ನೀತಿ ಘಟಕ ಮಹಿಳಾ ಕಾಲೇಜು ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಯುತ ವಾಸುದೇವ್ ಗೌಡ, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು ಮತ್ತು ಹಾಗೂ ವೇದಿಕೆಯ ಎಲ್ಲ ಗಣ್ಯರು ಕೂಡ ಇವತ್ತು ನನ್ನ ಜೊತೆ ಭಾಗವಹಿಸಬೇಕೆಂದು ಕೋರ್ತಾ ಇದ್ದಾರೆ. ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ಭಾಷಣ ಶ್ರೀಯುತ ಡಾಕ್ಟರ್ ಕೆ ಟಿ ಕೃಷ್ಣೇಗೌಡರವರು, ಪ್ರಾಂಶುಪಾಲರು, ಮಹಿಳಾ ಸಂಪನ್ಮೂಲ ಕಾಲೇಜು ಹಾಸನ. ಇಂದಿನ ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ಶಕ್ತಿಗಳಿಗೆ ಭಾಗವಹಿಸಿದಂಥ ಎಲ್ಲ ಹಾಸನದ ಅತಿ ದೊಡ್ಡ ಕಂಪನಿಯ ಅಧಿಕಾರಿಗಳ ಮತ್ತು ನಮ್ಮ ಕಾಲೇಜಿನ ಸ್ಥಳೀಯ ಘಟಕದ ಸದಸ್ಯರ ಹಾಗೆ ಎಲ್ಲ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ಇಲ್ಲಿ ಉದ್ಯೋಗದ ಮಾಹಿತಿ ಉದ್ಯೋಗ ಸಿಗುತ್ತಿರುವಂಥ ಫಸ್ಟು ಮಾಹಿತಿ ಪಡೆಯಲು ಉತ್ಸುಕರಾಗಿರತಕ್ಕಂಥ ನಮ್ಮ ಕಾಲೇಜಿನ ಮತ್ತು ಬೇರೆ ಕಾಲೇಜಿನ ಬಂದಿರತಕ್ಕಂಥ ವಿದ್ಯಾರ್ಥಿ, ಇದು ನಿಮಗೆಲ್ಲ ತಿಳಿದಿರಬೇಕು. 2020 ಒಂದು ಜಗತ್ತಿನಾದ್ಯಂತ ಭಯ ಸೃಷ್ಟಿಸಿದಂಥ ವರ್ಷ. ಎಲ್ಲ ಥರದ ಭಯ, ಆರೋಗ್ಯದ ಭಯ, ಆರ್ಥಿಕ ಭಯ, ಸಾಮಾಜಿಕ ಭಯ, ಜೊತೆಯಲ್ಲಿ ಉದ್ಯೋಗದ ಭಯ. ತುಂಬ ಉದ್ಯೋಗಿಗಳು ಕೆಲಸವನ್ನು ಕಲ್ತ್ಕೊಂಡು ಬೇಕಾದಷ್ಟು ನಿರುದ್ಯೋಗ ಹೆಚ್ಚಾಯಿತು. ಅದು ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ. ಈಗ ಮತ್ತೆ 21 ಸಮೀಪಿಸಿದಂಥದ್ರಲ್ಲಿ ಸ್ವಲ್ಪ ಮತ್ತೆ ಚೇತರಿಕೆಯನ್ನು ಕಂಡು ಮತ್ತೆ ಉದ್ಯೋಗದ ಅವಕಾಶಗಳು ಹೆಚ್ಚೆಚ್ಚು ಆಗ್ತಾ ಇದೆ. ಅದನ್ನು ಈಗ ಮತ್ತೆ ನಮ್ಮ ರಾಷ್ಟ್ರದಲ್ಲಿ ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಯುವಜನರ ಬಹಳ ಮುಖ್ಯವಾದಂಥ ಗುರಿ. ಯಾಕೆ ಅಂದರೆ 20ರ ದುಸ್ವಪ್ನ ಮತ್ತೆ ಕಾಡಬಾರದು. ಸಂಸಾರ ಸಮಾಜದಲ್ಲಿ ಆರ್ಥಿಕವಾಗಿ ಬಲಿಷ್ಠವಾಗಲಿ ಒಂದು ಸಮೃದ್ಧಿಯ ರಾಷ್ಟ್ರ ಅಂತ ಮತ್ತೆ ನಾವು ಕರೆಯೋದಕ್ಕೆ ಸಾಧ್ಯ. ಸೊ ಇದಕ್ಕೆಲ್ಲ ಏನು ಒಂದು ಉದ್ಯೋಗ ಬಹಳ ಮುಖ್ಯ. ಯಾಕೆ ಅಂದರೆ ಈ ಲಾಕ್ಡೌನ್ ಅಂತ ಪೀರಿಯಡ್ನಲ್ಲಿ ಉತ್ಪಾದನೆ ಕಡಿಮೆಯಾಗಿ ಆರ್ಥಿಕ ವ್ಯವಸ್ಥೆ ಅಲ್ಲೋಲಕಲ್ಲಾಗಿ ಈಗಲೂ ನೀವು ಮೊನ್ನೆ ಕೋಲಾರ ವಿಶ್ವ ಅಲ್ಲಿ ನಡೆದಂಥ ಘಟನೆಯನ್ನು ನೆನೆಸಿಕೊಂಡಾಗ ಸ್ವಲ್ಪ ಆತರದ ಘಟನೆಗಳು ಯಾವುದಕ್ಕೆ ಆಗಲಿ ಚೇತರಿಕೆಗೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಅದು ಆರೋಗ್ಯದ ಚೇತರಿಕೆ ಇರ್ಬೋದು, ಆರ್ಥಿಕ ಚೇತರಿಕೆ. ಆರ್ಥಿಕವಾಗಿ ಚೇತರಿಸಿಕೊಳ್ಳೋದಕ್ಕೆ ಕಾಲಾವಕಾಶವನ್ನು ಕೊಟ್ಟಲ್ಲಿ ಮತ್ತೆ ಮಾಮೂಲಿನಂತೆ ರಾಷ್ಟ್ರವನ್ನು ಮುಂದಕ್ಕೆ ಹೋಗಲು ಸಾಧ್ಯ ಆಗುತ್ತೆ. ಸೊ ಇವೆಲ್ಲ ತೊಡಕುಗಳನ್ನು ಮೀರಿ ಮತ್ತೆ ರಾಷ್ಟ್ರದಲ್ಲಿ ಉದ್ಯೋಗದ ಅವಕಾಶಗಳ ಆಶೆ ಬರ್ತಾ ಇದೆ. ಮತ್ತೆ ಏನು ಉತ್ಪಾದನೆ ಪ್ರೊಡಕ್ಷನ್ ಅನ್ನೋದು ಪ್ರಾರಂಭ ಆಗಿದೆ. ಅದು ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಬೇರೆ ನಮ್ದು ಏನೈತೆ
ಸಾಫ್ಟ್ವೇರ್ ಎಲ್ಲವೂ ಮತ್ತೆ ಮಾಮೂಲಿ ಸ್ಥಿತಿಗೆ ನಾರ್ಮಲ್ಸ್ಗೆ ವಾಪಸ್ ಬರ್ತಾ ಇರ್ತಕ್ಕಂಥ ಸೂಚನೆಯಲ್ಲಿ ಹಾಸನದ ಪ್ರತಿಷ್ಠಿತ ಕಂಪನಿಯ ಹಿಮಾಸಿಂಗ್ ಅಲೈನ್ಸ್ ಅವರು ಬಂದು ನಮ್ಮನ್ನು ಕೇಳಿದಾಗ ಸಾಧ್ಯವಾದಷ್ಟು ಈಗಾಗಲೇ ನನ್ನ ಬೆಳಗ್ಗೆ ಅವರನ್ನು ಪಡೆದಿತ್ತು ಏನಪ್ಪ ಈಗಾಗಲೇ 7,000 ಉದ್ಯೋಗಿಗಳು ಇದ್ದಾರೆ. ನಾಳೆ ನನಗೆ 1,000-2,000 ಇರ್ಬೋದು ಅಂತ ನಮ್ಮ ಅಸೆಸ್ಮೆಂಟ್. ಬಟ್ ಸಿಲ್ಕ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅದು ಗೊತ್ತಾಗಲ್ಲ. ಈಗಾಗಲೇ 6,000-7,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ನಾವು 3,000 ಜನನ 10,000 ವರ್ಕರ್ಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಕಂಪ್ನಿ. ಹಾಗಾಗಿ ಒಂದಿಷ್ಟು ಈ ಉದ್ಯೋಗಕ್ಕೆ ಆರಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಾಬ್ಲಮ್ ಏನಾಯಿತು ನಮಗೆ, ಈ ಕೊರೋನಾದಿಂದ ಲಾಕ್ಡೌನ್ ಪೀರಿಯಡ್ನಲ್ಲಿ ಹಾಸ್ಟೆಲ್ಗಳಲ್ಲಿ ಇದ್ದಂಥ ಕೆಲವು ವಾಪಸ್ ಹೋಗಿದ್ದರಿಂದ ಅದಕ್ಕೆ ಅವರು ಆಲ್ಟರ್ನೇಟ್ ವ್ಯವಸ್ಥೆಯಿಂದ ಏನು ಮಾಡಿದ್ದಾರೆ ಅಂದರೆ ಸಾರಿಗೆಯ ವ್ಯವಸ್ಥೆ ಮಾಡಿದಾಗ, ಈ ಫಾರ್ ಎಕ್ಸಾಂಪಲ್ ಹಾಸನದಲ್ಲಿ ಬೇರೆ ಬೇರೆ ಊರುಗಳಿಗೆ ಒಂದು ಸಾರಿಗೆಯ ವ್ಯವಸ್ಥೆಯನ್ನು ಮಾಡಿದಾಗ ಹೆಣ್ಮಕ್ಳಾಗಿ ಗಂಡುಮಕ್ಕಳಿಗೆ ತಮ್ಮ ಮನೆಯಿಂದ ಬಂದು ಕಂಪ್ನಿಯಲ್ಲಿ ಕೆಲಸ ಮಾಡಿ ಮತ್ತೆ ತಮ್ಮ ಮನೆಗೆ ವಾಪಸ್ ಬರ್ತಾರೆ ಅಂದರೆ ಯಾರೇ ಪೇರೆಂಟ್ಸ್ ಆಗಿ ಸ್ವಲ್ಪ ಮನಸ್ಸು ಮಾಡ್ತಾರೆ ಕೆಲಸ. ಅದೊಂದು ಒಳ್ಳೆಯ ಬೆಳವಣಿಗೆ. ಯಾಕೆಂದರೆ ಈಗಿರ್ತಕ್ಕಂಥ ಸ್ಥಿತಿಯಲ್ಲಿ ಹೊರಗಡೆ ಹಾಸ್ಟೆಲ್ನಲ್ಲಿ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಆಗುತ್ತೋ ಇಲ್ವೋ, ಈ ಥರದ ಭಯದಲ್ಲಿ ಕಳಿಸೋದಕ್ಕಿಂತ ಇದು ಒಳ್ಳೆಯ ವ್ಯವಸ್ಥೆ ಅಂತ ನನಗೆ ಅವ್ರು ಹೇಳಿದಾಗ ಅನಿಸ್ತದೆ. ಹಾಗಾಗಿ ಇಲ್ಲೇನಾದರೂ ಅವರ ಕಾರ್ಯಕ್ಷೇತ್ರಕ್ಕೆ ಹೊಂದಿಕೊಳ್ಳಲಾದರೆ, ನಿಮಗೆ ಅದು ನಮಗೆ ಸೂಕ್ತ ಅನಿಸೋದಾದರೆ ಇಲ್ಲಿ ಯಾವುದೋ ಕೋರ್ಸ್ ಇರಬೇಕು. ಅವ್ರದ್ದು ಕಂಪ್ನಿಗಳಿಂದ ಏನು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಏನು ವರ್ಕ್ ಪ್ಯಾಟರ್ನ್ ಇರುತ್ತೆ, ಏನು ಸಂಬಳ ಇರುತ್ತೆ, ಏನು ಅದನ್ನು ಅವ್ರು ಹೇಳ್ತಾರೆ. ನಿಮ್ಮ ಆಸ್ಪಿರೇಷನ್ಸ್ ಏನಿರುತ್ತೆ, ನಾನು ಹೀಗೆ ಇಂಥ ಕೆಲಸ ಬೇಕು ಇಂಥದ್ದು, ಅದು ನಿಮ್ಮ ಇಲ್ಲಿ ಯಾವುದೇ ಆದಂಥ ಒತ್ತಾಯ ಅವ್ರ ಕಡೆಯಿಂದ ಇರಲ್ಲ, ನಿಮ್ಮ ಕಡೆಯಿಂದ ಯಾವುದೇ ಬಲವಂತವೂ ಇರಲ್ಲ. ನಿಮಗೆ ಇಷ್ಟವಾಗಲಿ ನೀವು ಅದನ್ನು ಮಾಡ್ಕೊಂಡು ಇದು ನನಗೆ ಸೂಕ್ತ ಆಗುತ್ತೆ, ನಾನು ಮನೆಯಿಂದ ಹೋಗಿ ಕೆಲಸ ಮಾಡಬೇಕು, ಇಲ್ಲೇ ಇದು ನನಗೆ ಕೆಲಸ ಮಾಡೋಷ್ಟು ಧೈರ್ಯ ಇದೆ, ಸ್ಥೈರ್ಯ ಇದೆ, ಜ್ಞಾನ ಇದೆ, ಇಲ್ಲ ಒಂದು ಅನುಭವ ಆಗಿದೆ. ಬಿಕಾಸ್ ಎವರಿ ಎಕ್ಸ್ಪೀರಿಯನ್ಸ್ ಕಮ್ಸ್ ಹಿಯರ್ ಅಫ್ಟರ್ಸ್. ಡಿಗ್ರೀಸ್ ಆರ್ ವೆರಿ ಕಾಮನ್, ಬಟ್ ಆಫ್ಟರ್ ಡಿಗ್ರಿ, ಆಫ್ಟರ್ ಮಾಸ್ಟರ್ ಡಿಗ್ರಿ, ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ಹೌ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಜಾಬ್. ನಮಗೆ ಇಲ್ಲಿ ಬರ್ತಕ್ಕಂಥ ವೆಬ್ಸೈಟ್ಗಳಲ್ಲಿ ಎಲ್ಲ ಬರ್ತಕ್ಕಂಥದ್ದು ಜಾಬ್ ಆಫರಿಂಗ್ ಎಲ್ಲ ಏನು ಬರುತ್ತೆ ಅಂದರೆ 2 years ಎಕ್ಸ್ಪೀರಿಯನ್ಸ್, 3 years ಎಕ್ಸ್ಪೀರಿಯನ್ಸ್, 5 years ಎಕ್ಸ್ಪೀರಿಯನ್ಸ್. ನಾನು ಅನ್ಕೊಂತೀನಿ ಬರೀ ಎಲ್ಲ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿರುತ್ತೆ, ಅದು ದೊಡ್ಡ ಪ್ರಾಬ್ಲಮ್. ಬರ್ತಿದೆ ಅಲ್ಲ, ಬರ್ತಾ ಇರ್ತಾವಲ್ಲ ಬೇರೆ ಬೇರೆ ಜಾಬ್ ವೆಬ್ಸೈಟ್ಗಳಲ್ಲಿ. ಅದು ನಮಗೆ ಆಶ್ಚರ್ಯ ಆಗುತ್ತೆ. ಅವಾಗ ಅನಿಸುತ್ತೆ ನಾವು ಎಲ್ಲಾದರೂ ಒಂದು ಕಡೆ ಒಂದು ಅನುಭವವನ್ನು ಪಡೆದಲ್ಲಿ that experience comes with the further search for job. ಯಾಕೆಂದರೆ ಒಬ್ಬರು ಇನ್ಎಕ್ಸ್ಪೀರಿಯನ್ಸ್ ಅಥವಾ ಅಮೆಚೂರ್ ಅವ್ರನ್ನ ಕೆಲಸಕ್ಕೆ ತಗೊಂಡು ಟ್ರೈನರ್ ಮಾಡೋದಕ್ಕಿಂತ ಈಗ somebody is already experienced ಅಂದಾಗ perhaps it is very easy for the company to run correct. But work differs. ಒಂದೊಂದು ಕಡೆಯಿಂದ ಒಂದೊಂದು ಕಡೆಗೆ ಕೆಲಸ ಡಿಫರ್ ಆಗ್ತದೆ, ಒಂದೇ ಥರದ ಕೆಲಸ ನಮಗೆ ಆಗ್ತದೆ. ಬಟ್ whatever maybe work we have done earlier, that experience is going to contribute for the further experience of the getting the further job also. So ಆ ನಿಟ್ಟಿನಲ್ಲಿ ನಮಗೆ ಏನು ಯೋಚನೆ ಮಾಡಿತು ಅಂದರೆ, ಈ ಥರದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಾಗ ನಮ್ಮ ಕಾಲೇಜಿನ ಮತ್ತು ಸುತ್ತಮುತ್ತಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ಅನುಭವ ಕೊಟ್ಟಾಗ ಕೆಲಸ ಕೊಡದಲೇ ಇರ್ಬೋದು, ಕೆಲಸ ಸಿಕ್ಕಲೇ ಇರ್ಬೋದು, ಸಿಕ್ಕಿದ್ರು ಸಿಕ್ಕು, ಅದು ನಿಮ್ಮ, ನಾನು ಹೇಳಿದೆ ಆಯ್ಕೆ, ನಿಮ್ಮ ಇಚ್ಛೆ, ಅದನ್ನು ನೋಬಡಿ ಕ್ಯಾನ್ ಫೋರ್ಸ್ ಇಟ್, ಓನ್ಲಿ ಪೇರೆಂಟ್ಸ್ ಹೇಳಿ ಅದರಲ್ಲೂ ಅವರು ಕೋರ್ಸ್ ಮಾಡೋಕ್ಕೆ. ಬಟ್ ಥ್ರೂ ದಿಸ್ ಕೈಂಡ್ ಆಫ್ ಪ್ರೋಗ್ರಾಮ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕೈಂಡ್ ಆಫ್ ನಾಲೆಡ್ಜ್, ಎ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಇಟ್ ಮೇ ಹೆಲ್ಪ್ ಇನ್ ಯುವರ್ ಫ್ಯೂಚರ್ ಲೈಫ್ ಆಲ್ಸೋ. ಈಗ ನೀವು ಯಾರೋ ನಮ್ಮ ಕಾಲೇಜಲ್ಲಿ ಫೈನಲ್ ಇಯರ್ ಓದ್ತಾ ಇದ್ದೀರಿ, ಈಗ ಫೈನಲ್ ಇಯರ್ ನೀವು ಒಂದು ಈ ಸೆಮ್ ಮುಗಿತಾ ಬರ್ತಾ ಇದ್ದೀನಿ, ಇನ್ನೊಂದ್ಸರಿ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗು ಅಂತ ನಾನು ಹೇಳಕ್ಕೆ. ಬಿಕಾಸ್ ಇಟ್ ಈಸ್ ಯುವರ್ ಡ್ರೀಮ್ ಟು ಕಂಪ್ಲೀಟ್ ದಿ ಡಿಗ್ರಿ ಫಸ್ಟ್, ಬಟ್ ದೇ ಆರ್ ಗೋಯಿಂಗ್ ಟು ಗೆಟ್ ದಿ ಡೀಟೇಲ್ಸ್. ಆಫ್ಟರ್ ಕಂಪ್ಲೀಟಿಂಗ್ ದಿ ಡಿಗ್ರಿ ಯು ಮೇ ಹ್ಯಾವ್ ದಿ ಕಾಂಟ್ಯಾಕ್ಟ್ ವಿತ್ ದಿ ಕಂಪನಿ, ಯು ಮೇ ಹ್ಯಾವ್ ದಿ ಕಮ್ಯುನಿಕೇಶನ್ ವಿತ್ ದಿ ಕಂಪನಿ, and all these details are going to be given by
ದಿ ಪರ್ಸನ್ ಕಮ್ ಫ್ರಮ್ ದಟ್ ಕಂಪನಿ. ಅವರು ನಿಮಗೆ ಏನೇನು ಮಾಡ್ಬೋದು ಮುಂದೆ ಅಂತ ಗೈಡ್ ಮಾಡ್ತಾರೆ. ಇನ್ನು 6 ತಿಂಗಳು ನೀವು ಡಿಗ್ರಿ ಮುಗಿಸಿದ್ಮೇಲೆ ಹಾಸನದಲ್ಲೇ ನನಗೊಂದು ಜಾಬ್ ಬೇಕು ಅಂದಾಗ ಅದು ಹೆಲ್ಪ್ ಆದರೂ ಆಗ್ಬೋದು. ಈಗ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಹಾಸನದಲ್ಲಿ ಅಷ್ಟೊಂದು ನಮಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇರ್ತಾರೆ. ಬಟ್ ಹಿಮಸಿಂಗ್ ಲೈನ್ ಬಂದಮೇಲೆ, ಜಾಕಿಂಗ್ ಕಂಪ್ನಿ ಬಂದಮೇಲೆ, ಪೋರ್ಟ್ ಅಂತ ತುಂಬ plenty of companies are coming up. And one day or the other, this city is going to become the hub of job of employment. I think ಈಗಾಗಲೇ ಒಂದು 25,000 people are working in different companies ಅಂತ ಅನ್ಸುತ್ತೆ. ಹಿಮಶಂಕ ಮತ್ತು ಜಾಕಿ, ಗೋಗೋ, ಈ ಥರದ ಸುಮ್ಮನೆ ನಮಗೆ ಗೊತ್ತಿರ್ತಕ್ಕಂಥ ಇದು ಕೆಮಿಕಲ್ ಇಂಡಸ್ಟ್ರೀಸ್ ಇದೆ, ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಇದೆ, ಅದು ಕೆಲವು ನಮ್ಮ ನಾಲೆಡ್ಜ್ಗೆ ಬರ್ತಿದೆ. ನನ್ನ ಪ್ರಕಾರ 25,000-30,000 ಜನ, ನಾಟ್ ಓನ್ಲಿ ಲೋಕಲೈಸ್, people from North India and people from other states also, we are going to see plenty of buses are flying every day. Employees ಬೇರೆ ಬೇರೆ ಕಂಪನಿಗಳು ಬರ್ತಾ ಇರ್ತಕ್ಕಂಥ. It is a healthy sign that our city is going to be a corporation. ಹಾಸನ ಅಂತ ಒಂದು ಸಿಟಿ ಒಂದು ಕಾರ್ಪೊರೇಷನ್ ಆಗುತ್ತೆ ಅಂದರೆ ಇದೆಲ್ಲ ಒಂದು ಹೆಲ್ದಿ ಸಿಂಪ್ಟಮ್ಸ್. ನಮ್ಮದು ಒಂದು ದೊಡ್ಡ ಸಿಟಿಯಾಗಿ, ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿ, ಒಂದು ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಒಂದು ಟೌನ್ ಆಗುತ್ತೆ ಅಂದರೆ, ಬಿಕಾಸ್ ಅವರ್ ಟೌನ್ ಹ್ಯಾಸ್ ಗಾಟ್ ಎವ್ರಿಥಿಂಗ್. ಇಟ್ ಹ್ಯಾಸ್ ಗಾಟ್ ಮ್ಯಾನ್ ಪವರ್, ಇಟ್ ಹ್ಯಾಸ್ ಗಾಟ್ ನ್ಯಾಚುರಲ್ ರಿಸೋರ್ಸಸ್, ಇಟ್ ಹ್ಯಾಸ್ ಗಾಟ್ ವೆರಿ ಗುಡ್ ವಾಟರ್ ಫೆಸಿಲಿಟಿ, weather is good, and plenty of land is available because it is not a hilly area, it is very plain land. And it can be spread in all the main roads. The only district with the ideal situation, ಇಡೀ ಪ್ರಪಂಚದಲ್ಲಿ ಅಥವಾ ಇಡೀ ನಮ್ಮ ರಾಷ್ಟ್ರದಲ್ಲಿ ಒಂದು ಜಿಲ್ಲೆ ಸೆಂಟ್ರಲ್ಲಿ ಸುತ್ತ ರೇಡಿಯಸ್ ಈಕ್ವಲ್ ಸುತ್ತ ತಾಲೂಕುಗಳಿರೋದು ಇದು ಒಂದೇ ಜಿಲ್ಲೆ. ನೋಡಿಬೇಕು ಮ್ಯಾಪನ್ನು ನೋಡಿದಾಗ ಗೊತ್ತಾಗುತ್ತೆ ಹೇಗಿರುತ್ತೆ. ಸೊ ಈ ಥರದ ಒಂದು ಐಡಿಯಲ್ ಸಿಚುಯೇಷನ್ ಇರಬೇಕಂದ್ರೆ, it is the duty of the local educated to get a job in Hassan itself. It is better to stay here by getting a job rather than going to Bangalore or Mysore or Hyderabad or some other towns. So therefore, this is a small effort to introduce. In Hassan also, we can get it done. There are companies. We can work from our home itself by traveling and commuting from home itself. It is safe also. ಎಲ್ಲೋ ಒಂದು ಹೆಣ್ಮಗು ಬೆಂಗಳೂರಿನಲ್ಲಿ ಹೋಗಿ 15,000 ಸಂಬಳ ಕೊಟ್ಟರೆ 9,000 PG ಕೊಟ್ಕೊಂಡು ಇನ್ನು ಮತ್ತೆ ಊರಿಗೆ ಬಂದು ಪೂರ್ತಿ ಅಲ್ಲಿಗೆ ಹೋಗಿ. ಬಟ್ ಇದೆ ಸಿಟಿ ಲೈಕ್ ಹಾಸನ, ನಿಮಗೆ 15,000 ರೂಪಾಯಿ ಸಂಪಾದನೆ ಸಿಕ್ಕಿದ್ರು ಕೂಡ 3,000-4,000 ರೂಪಾಯಿ ಖರ್ಚು ಮುಗ್ಬೋದು. ಯಾಕೆಂದ್ರೆ ಮನೆಯಿಂದಲೋ ಅಥವಾ ಹತ್ತಿರದಲ್ಲೋ ಬಂದು ಹೋಗ್ತಕ್ಕಂಥ. ಸೊ ಇವೆಲ್ಲ ನೋಡಿದಾಗ ಬೆಂಗಳೂರಿನಲ್ಲಿ 50,000 ರೂಪಾಯಿ ತಗೋದು ಅಂದರೆ ಹಾಸನದಲ್ಲಿ 25,000 ರೂಪಾಯಿ. ಆ ರೀತಿಯ ಕಾಸ್ಟ್ ಆಫ್ ಲಿವಿಂಗ್ ಮತ್ತು ಅದರ ರಿಸ್ಕ್ ಎಲ್ಲ ಡಿಸ್ಟರ್ಬ್. ಸೊ ಹಾಗಾಗಿ ಇಲ್ಲಿ ನಿಮಗೆ ಉದ್ಯೋಗ ಸಿಗೋದು ಬಿಡೋದು ಸೆಕೆಂಡ್, ಅನುಭವ ಪಡೀತಕ್ಕಂಥದ್ದು ಪ್ರೈಮರಿ ಆಬ್ಜೆಕ್ಟ್. ಮುಂಚೆ ಎಲ್ಲ ಎಜುಕೇಷನ್ ಅಂದರೆ ಫಾರ್ ದಿ ಪರ್ಪಸ್ ಆಫ್ ನಾಲೆಡ್ಜ್. ಬಟ್ ನವೇಡೇಸ್ ಎಜುಕೇಷನ್ ಇಸ್ ದಿ ಪರ್ಪಸ್ ಆಫ್ ನಾಲೆಡ್ಜ್ ಥ್ರೂ ದಟ್ ಗೆಟ್ಟಿಂಗ್ ಲೈವ್ಲಿಹುಡ್. ನಮ್ಮ ಜೀವನಾಂಶವನ್ನು ಹುಡುಕ್ತಕ್ಕಂಥ ಸೋರ್ಸ್, ಜೀವನಾಂಶವನ್ನು ಹುಡುಕ್ತಕ್ಕಂಥ ಸೋರ್ಸ್ ಅಂದರೆ ಬೈ ಗೆಟಿಂಗ್ ಎ ಜಾಬ್. ಸೊ ಗೆಟಿಂಗ್ ಎ ಜಾಬ್ ಈಸ್ ದಿ ಡ್ರೀಮ್ ಆಫ್ ಎವ್ರಿ ಎಜುಕೇಟೆಡ್ ಗರ್ಲ್ ಅಂಡ್ ಎ ಬಾಯ್. ಎಲ್ಲ ವಿದ್ಯಾವಂತ ಮಕ್ಕಳ ಆಸೆ ಏನಂತಂದರೆ ನನಗೊಂದು ಕೆಲಸ ಬೇಕು, ವೃತ್ತಿ ಬೇಕು. ಸೊ ಆ ಒಂದು ಕಾರಣದಿಂದ ಈ ಥರದ ಪ್ರಯತ್ನಗಳು ನಿಮಗೆ ಫಲವನ್ನು ಕೊಡಬೇಕು. ಈ ಥರ ಪ್ರಯತ್ನಗಳು ಎಲ್ಲ ಕಡೆ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದರೆ ನಾವು ನಮ್ಮ ಹಾಸನದ ಎಜುಕೇಟೆಡ್ ಯಂಗ್ ಮೈಂಡ್ಸನ್ನ ಮೇನ್ ಸ್ಟ್ರೀಮಿಗೆ ತಲುಪುವುದು ಪ್ರಯತ್ನವನ್ನು ಪ್ರಾರಂಭ ಮಾಡಿ ಈ ಥರದ ಪ್ರಯತ್ನಗಳು ಮತ್ತೆ ಮತ್ತೆ ನಡೀಲಿ. ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ವೃತ್ತಿ ಅಥವಾ ಉದ್ಯೋಗ ಅಂತಕ್ಕಂಥ ದತ್ತಿ ಅಂತ ಹೇಳ್ತಾ
ಇವತ್ತಿನ ಕಾರ್ಯಕ್ರಮ ಸಕ್ಸಸ್ ಆಗಿ ಅಂತ ಮತ್ತೊಂದು ಸಲ ಹಾರೈಸಿ ನನ್ನ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ಮರಣ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಸಚಿನ್ ರವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಕಾಲೇಜಿನ ಪರವಾಗಿ ಹಾಗೂ ಈ ಒಂದು ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಕಾರ್ಯಕ್ರಮದ ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಉದ್ಯೋಗ ಮಾಹಿತಿ ಮತ್ತು ಸ್ಥಳ ಸೇಫ್ಟಿ ಘಟಕದ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಪ್ರೇರಣೆ ನೀಡಿದಂತಹ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಅಧ್ಯಕ್ಷೀಯ ಭಾಷಣವನ್ನು ನಡೆದಂತಹ ಶ್ರೀ ಕೆ.ಟಿ. ಕೃಷ್ಣೇಗೌಡರವರು ಇವರಿಗೆ ಕಾಲೇಜಿನ ಪರವಾಗಿ ಹಾಗೂ ಉದ್ಯೋಗ ಮಾಹಿತಿ ಘಟಕದ ಪರವಾಗಿ ನಮ್ಮನ್ನೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಈ ಉದ್ಯೋಗ ಮಾಹಿತಿ ಘಟಕ ಮತ್ತು ಸ್ಥಳ ನಿಯುಕ್ತಿ ಘಟಕದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ವಾಸುದೇವ ಗೌಡ ಹಾಗೂ ಮೊಹಮ್ಮದ್ ಸಾದಿಕ್ ಮತ್ತು ದಯಾನಂದ್ ಕೆಜಿ ಹಾಗೂ ಸಚಿನ್ ಇವರಿಗೂ ಕೂಡ ಕಾಲೇಜಿನ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹಾಗೂ ಪ್ರಾಂಶುಪಾಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸುತ್ತೇವೆ. ಹಾಗೂ ಉದ್ಯೋಗ ಮಾಹಿತಿ ಘಟಕದ ಸಂಚಾಲಕರಾದಂತಹ ಶ್ರೀ ಡಿ ರಾಜಶೇಖರ್ ಸರ್ ಅವರು ಇವರಿಗೂ ಕೂಡ ಕಾಲೇಜಿನ ವತಿಯಿಂದ ಹಾಗೂ ನಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾಲೇಜಿನ ಪ್ರಾಧ್ಯಾಪಕರಾದ ಎಲ್ಲರಿಗೂ ಕೂಡ ಆಗಮಿಸಿದ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸುತ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿ ವಿದ್ಯಾರ್ಥಿನಿಯರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಪಿಟಿ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀ ರಮೇಶ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೂ ಮಾಧ್ಯಮ ವತಿಯಿಂದ ಆಗಮಿಸಿರುವಂತಹ ಶ್ರೀ ದಿಲೀಪ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ಥ್ಯಾಂಕ್ ಯು. ಇದು ನಾನು ಈ ಕೆಳಗೆ ಟ್ರಾನ್ಸ್ಫರ್ ಆದಮೇಲೆ ಇದೇ ಮೊದಲ ಬಾರಿಗೆ ಒಂದು ಉದ್ಯೋಗ ಮೇಳ ಅಂತ ಕಾರ್ಯ ಮಾಡಿದ್ವಿ. ಯಾಕೆಂದ್ರೆ ಇನ್ನೊಂದು ಯಾವುದೇ ಅರೇಂಜ್ ಮಾಡೋಕ್ಕಾಗಿರಲಿಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮತ್ತು ಇವತ್ತು ಸೋಷಿಯಲ್ ಡಿಸ್ಟೆನ್ಸ್ ವಿದ್ಯಾರ್ಥಿಗಳಿಗೋಸ್ಕರ ಆತನದ ದೊಡ್ಡ ಮತ್ತಿದ್ದ ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ಒಳ್ಳೆಯ ರೆಸ್ಪಾನ್ಸ್ ಮಾಡಿದೆ. ನಮ್ಮ ಕಾಲೇಜ್ ಅಂತಲ್ಲ, ಬೇರೆ ಕಾಲೇಜಿಗೂ ಮಕ್ಕಳು ಬಂದಿದ್ದಾರೆ. ನಮ್ಮ ಅನಿಸಿಕೆ ಏನಂದ್ರೆ ನಮಗೆ ಸಾಕಷ್ಟು ಜನ ಸಿಗ್ಬೋದು, ಎಂಪ್ಲಾಯೀಸ್ ಅವರ ಒಟ್ಟಿಗೆ ಕೆಲಸ ಸಿಗ್ಬೋದು ಅಂತ. ನಾವು ಹೀಗೆ ಒಂದು ಸಭೆ ಸೇರಿ ನಮ್ಮ ಕಾಲೇಜಲ್ಲಿ ಅಂತಿಮವಾಗಿ ಏನು ಪದವಿ ಮುಗಿಸಿ ಹೋಗ್ತಿದ್ದಾರೆ, ಜೊತೆಗೆ ನಮ್ಮಲ್ಲಿ ಪದವಿ ಮುಗಿಸಿ ಹೋಗಿರುವಂಥ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ದಿನಗಳಲ್ಲಿ ನಾವೆಲ್ಲ ನೋಡಿದ್ದೀವಿ, ಉದ್ಯೋಗಕ್ಕೆ ತುಂಬ ಸಮಸ್ಯೆ ಇದೆ. ಕರ್ನಾಟಕ ಅಥವಾ ದೇಶದಲ್ಲಿ ನೋಡಿದರೆ ಶೇಕಡ ಕೇವಲ 4-5% ಮಾತ್ರ ಸರ್ಕಾರಿ ಉದ್ಯೋಗ, ಇನ್ನು ಶೇಕಡ 95ಕ್ಕಿಂತ ಹೆಚ್ಚು ಖಾಸಗಿ ಉದ್ಯೋಗ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಪೈಪೋಟಿ ಎದುರಿಸಬೇಕಾಗಿದೆ. ಅಂಥ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ, ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರುವ ವಿದ್ಯಾರ್ಥಿಗಳು ಮತ್ತು ವ್ಯಾಸಂಗ ಮುಗಿಸಿ ಹೋಗಿರುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಬೆಳಿಗ್ಗೆ ಇವತ್ತು ಒಂದು ಓರಿಯೆಂಟೇಷನ್ ಕಾರ್ಯಕ್ರಮ ಮಾಡಿ ಹೇಗೆ ನಾವು ಉದ್ಯೋಗವನ್ನು ಪಡೆಯಬೇಕಾದ್ರೆ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ, ಹೀಗೆ ಹಲವಾರು ಹಂತಗಳಿದೆ ನಾವು ಉದ್ಯೋಗವನ್ನು ಪಡೆಯಬೇಕಾದ್ರೆ ಆ ಎಲ್ಲ ತರಬೇತಿಯನ್ನು ಕೊಡಿಸಿ ಈಗ ಹಾಸನದ ಪ್ರತಿಷ್ಠಿತ ಒಂದು ಖಾಸಗಿ ಸಂಸ್ಥೆ ಆದಂಥ ಹಿಮರ್ಸಿಂಕ ಲೆನಿನ್ಸ್ ಕಂಪನಿಯಲ್ಲಿ ಪ್ರಸ್ತುತ ಈಗ ಆ ಕಂಪನಿಯಲ್ಲಿ 5,000-6,000ಕ್ಕಿಂತ ಹೆಚ್ಚು ನೌಕರರು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಸಿಕ್ಕಿದರೆ ಅವರ ಜೀವನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಕಾಲೇಜಿನಲ್ಲಿ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಾವು ಮಾಡಿದ್ವಿ. ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ.
ಬೆಳಿಗ್ಗೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ನಮ್ಮ ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಸರಿಸುಮಾರು 250ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಈಗಾಗಲೇ ಒಂದು ತರಬೇತಿಯನ್ನು ಮುಗಿದು ಸಂದರ್ಶನ ಕೂಡ ನಡೀತಿದೆ. ಆ ಸಂದರ್ಶನದಲ್ಲಿ ಭಾಗಿಯಾದಂಥ ವಿದ್ಯಾರ್ಥಿಗಳಿಗೆ ಕಂಪನಿಯವರು ಇವತ್ತೇ ಕೂಡ ಅವರು ಕಾಲೇಜನ್ನು ಕೊಡಲಿಕ್ಕೆ ಒಪ್ಪಿದ್ದಾರೆ. ಯಾರ್ಯಾರಿಗೆ ಅಲ್ಲಿ ಇಚ್ಛೆ ಇರ್ತದೆ ಅವರು ಹೋಗಿ ಇದ್ದಾಗ ಅವರು ತುಂಬ ಮುತುವರ್ಜಿ ವಹಿಸಿ ಸಹಕಾರ ಮಾಡಿದರು. ನಿನ್ನೆ ಕೂಡ ನಾವು ಮೊದಲನೇ ಸುತ್ತು ಮತ್ತು ಎರಡನೇ ಸುತ್ತಿನ ಒಂದು ಮೀಟಿಂಗನ್ನು ಮಾಡಿ ನಮ್ಮ ಪ್ಲೇಸ್ಮೆಂಟ್ ವತಿಯಿಂದ ಎಲ್ಲ ಸದಸ್ಯರ ಸಹಕಾರದಿಂದ ಮತ್ತು ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಜೊತೆಗೆ ಕಾಲೇಜಿನ ಎಲ್ಲ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಸಹಕಾರ ತುಂಬ ಚೆನ್ನಾಗಿದೆ. ಈ ಪ್ರಯತ್ನ ನಮಗೆ ಒಂದು ಮುಂದಿನ ಇದೇ ಕಾರ್ಯಕ್ರಮ ಈ ಥರದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ತುಂಬ ಆಶಾದಾಯಕವಾಗಿದ್ದು ನಾನು ಹರ್ಷ ವ್ಯಕ್ತಪಡಿಸ್ತೀನಿ. ಕೋವಿಡ್-19 ಟೈಮಲ್ಲಿ ಪ್ರೋಗ್ರಾಮ್ ನಡೆದಿರೋದ್ರಿಂದ ಪ್ರಿಕಾಷನ್ಸ್ ಹೇಗಿತ್ತು? ಸ್ಟೂಡೆಂಟ್ಸ್ ಎಲ್ಲ ಮಾಸ್ಕ್ ಹಾಕಿದ್ದು, ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ನಿನ್ನೆ ಕೂಡ ನಾವೇನು ಮಾಡಿದ್ವಿ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ನಾವು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಮಾಸ್ಕ್ ಹಾಕಬೇಕು. ಜೊತೆಗೆ ನಾವು ಈ ಒಂದು ಏನು ಸಭಾಂಗಣದ ಮುಂಭಾಗದಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಪ್ರತಿ ವಿದ್ಯಾರ್ಥಿಗಳು ಈ ಒಂದು ಕೊಠಡಿಗೆ ಬರಬೇಕಾದ್ರೆ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಅವರು ಸ್ಯಾನಿಟೈಸ್ ಮಾಡಿಕೊಂಡು ಬರಬೇಕಾಗ್ತದೆ, ಮಾಸ್ಕನ್ನು ಧರಿಸಬೇಕಾಗುತ್ತೆ. ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಅಂತ ಅಂದ್ಬಿಟ್ಟು ನಾವು ವಿದ್ಯಾರ್ಥಿಗಳು ಕುಳಿತುಕೊಳ್ಳುವ ಒಂದು ಆಸನಗಳಲ್ಲಿ ನಾವು ಅಂತರವನ್ನು ಕಾಪಾಡಿ ಚೇರುಗಳನ್ನು ನಡೆಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸಂಬಂಧಕ್ಕೆ ಜಾಬ್ ಡ್ರೈವ್ ಅಂತೇಳಿ ಹಿಮತ್ ಸಿಂಗ್ ಕಂಪ್ನಿಯವರು ಬಂದಿದ್ದಾರೆ. ಸೊ ಅವರು ಒಂದಷ್ಟು ಪ್ರೆಸೆಂಟೇಷನ್ ಕೊಟ್ಟರು. ಅವ್ರದ್ದು ಏನೊಂದು ಎಕ್ಸ್ಪೆಕ್ಟೇಷನ್, ಆಕ್ಚುಲಿ ಸ್ಟೂಡೆಂಟ್ಸ್ ಶುಡ್ ಬಿ ರೆಡಿ ಟು ವರ್ಕ್. ಅವರು ಫ್ಲೆಕ್ಸಿಬಲ್ ಆಗಿರಬೇಕು. ನನಗೆ ಇದೇ ಜಾಬ್ ಬೇಕು, ನಾನು MCom ಮಾಡಿದ್ದೀನಿ, BCom ಮಾಡಿದ್ದೀನಿ, ನನಗೆ ಆಫೀಸ್ ಲೆವೆಲ್ಲೇ ಬೇಕು ಅಂತ ಹೇಳಬಾರ್ದು. ದೇ ಶುಡ್ ಬಿ ಅಡ್ಜಸ್ಟೆಡ್ ಟು ದ ವರ್ಕ್ ನೀಡ್ಸ್. ಆಮೇಲೆ ಇಲ್ಲಿಂದ ತಗೊಂಡೋಗಿ ಅವರೇ ಟ್ರೈನಿಂಗ್ ಕೊಡ್ತಾರೆ. ಇಟ್ಸ್ ಅ ಗುಡ್ ಆಪರ್ಚುನಿಟಿ ಮೇಡಮ್. ದೇ ಕ್ಯಾನ್ ಜಾಯಿನ್. ಐ ರೆಕಮೆಂಡ್ ಡೆಫಿನೆಟ್ಲಿ ದ ಸ್ಟೂಡೆಂಟ್ಸ್ ವಿಲ್ ಗೋ ಸ್ಟೇಜ್ ಬೈ ಸ್ಟೇಜ್. Okay, what is the student response actually? Morning ಹೇಗಿದೆ ಅವರ ರೆಸ್ಪಾನ್ಸ್? ಸ್ಟೂಡೆಂಟ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಅವರು ಪ್ರೆಸೆಂಟೇಷನ್ ಕೊಟ್ಟರು, ಹಾಲ್ ತುಂಬಾ ಇದ್ರು. ಹಾಗಾಗಿ ಈಗ 4 ಕಡೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಟ್ಸ್ ಗುಡ್, ಇಟ್ಸ್ ಗೋಯಿಂಗ್ ಆನ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಯುವರ್ ಒಪಿನಿಯನ್. ಯಾರು ಈ ಕಾಲೇಜಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಒದಗಿಸಿಕೊಡುವಂಥದ್ದು, ಮತ್ತು ಯಾರು ಫೈನಲ್ ಇಯರ್ ಇದ್ದಾರೆ ಅವರಿಗೆ ಆಸನದಲ್ಲಿ ನಮ್ಮ ಕಂಪನಿಯಲ್ಲಿರುವಂತಹ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಹಾಗೂ ನಮ್ಮ ಕಂಪನಿಯಲ್ಲಿ ನೆಕ್ಸ್ಟ್ ಫ್ಯೂಚರ್ಲಿ ಏನು ಮ್ಯಾನ್ ಪವರ್ ಬೇಕಾಗುತ್ತೆ ಅದಕ್ಕೆ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ಕೊಟ್ಟು ಇವರು ಶಿಕ್ಷಣ ಮುಗಿದ ನಂತರ ಇವರು ನೇರವಾಗಿ ನಮ್ಮ ಕಂಪನಿಗೆ ಅವಕಾಶಕ್ಕೆ ಉದ್ಯೋಗಿಸ್ಕೊಳ್ಳೋದಕ್ಕೆ ಮಾಹಿತಿ ಕೊಡ್ತಾ ಇದ್ದೀವಿ. ಒಂದು ಎರಡನೇದು, ಈಗ ಆಲ್ರೆಡಿ ಯಾರು ಡಿಗ್ರಿ ಮುಗಿಸಿ ಇದೇ ಕಾಲೇಜಿಂದ ಹೊರಗಡೆ ಹೋಗಿದ್ದಾರೆ ಸೊ ಅವರನ್ನ ಕರೆದು ಅವರಿಗೆ ನಮ್ಮ ಕಂಪನಿಯಲ್ಲಿರುವಂಥ ಉದ್ಯೋಗಾವಕಾಶ. ಸ್ಟೂಡೆಂಟ್ಸ್ ರೆಸ್ಪಾನ್ಸ್, ಹುಡುಗಿಯರೆಲ್ಲ ತುಂಬ ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ. ಸೊ ನಾವು ಕಂಪ್ನಿ ಬಗ್ಗೆ ಎಲ್ಲ ಮಾಹಿತಿ ಹೇಳುವಾಗ ಮತ್ತು ಆಲ್ಮೋಸ್ಟ್ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀವಿ ಈ ಕಂಪ್ನಿ ಬಗ್ಗೆ. ಸೊ ಎಲ್ಲರೂ ಉತ್ಸುಕರಾಗಿದ್ದಾರೆ. ಓಕೆ, ಸೊ ಎಲ್ಲ ಕೆಲಸಕ್ಕೆ ಬರ್ತೀವಿ, ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ ಅಂತೇಳಿ ಎಲ್ಲ ಆಲ್ಮೋಸ್ಟ್ ಒಂದು ಪಾಸಿಟಿವ್ ಇಂದ ಕೂತಿದ್ದಾರೆ. ಯಾಕೆಂತಂದರೆ ಕಂಪ್ನಿ ಬಂದು ಎಲ್ಲ ಹೆಣ್ಮಕ್ಳು ಹಾಸನವರೇ ಇರೋದ್ರಿಂದ ಮತ್ತು ಉದ್ಯೋಗ ಅವಕಾಶಗಳು ಕೂಡ ಹಾಸನಲ್ಲೇ ಇರೋದ್ರಿಂದ ಹೆಚ್ಚು ಜನ ಆಸಕ್ತಿ ತೋರಿಸ್ತಾರೆ ಮತ್ತು ಹೆಚ್ಚು ಜನ ಜಾಯ್ನ್ ಆಗ್ತಾರೆ ಅಂತ ಅನ್ಸ್ತೀವಿ. ಸರ್, ಇವತ್ತು ಪ್ಲೇಸ್ಮೆಂಟ್ ಸೆಲ್ಲಿಂದ ಆರ್ಗನೈಸ್ ಆಗಿರುವಂತಹ ಈ ಪ್ರೋಗ್ರಾಮ್ ಅಲ್ಲಿ ಹೇಗಿದೆ ಸ್ಟೂಡೆಂಟ್ ರೆಸ್ಪಾನ್ಸ್? ಈ ಪ್ರೋಗ್ರಾಮ್ ಬಗ್ಗೆ ಏನು ಇಷ್ಟಪಡ್ತಾರೆ ಮೇಡಮ್? ನಮ್ಮಲ್ಲಿ ಉದ್ಯೋಗ ಮಾಹಿತಿ ಘಟಕ ಮತ್ತು ಸ್ಥಳ ನಿಯುಕ್ತಿ ಘಟಕ ಅಂತ ಒಂದು ಸೆಲ್ ಇದೆ. ಈ ಒಂದು ಸೆಲ್ ಅಡಿಯಲ್ಲಿ ಮಕ್ಕಳಿಗೆ ಜಾಬ್ ಮೇಳ ಅನ್ನೋ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಈ ಒಂದು ಜಾಬ್ ಮೇಳಕ್ಕೆ ಹಿಮತ್ ಸಿಂಗಾನಿಕಾ ಅಂತ ಒಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಟೆಕ್ಸ್ಟೈಲ್ ಬೇಸ್ಡ್ ಕಂಪನಿ ನಮ್ಮ ಕಾಲೇಜಿಗೆ ಬಂದಿದೆ. ಈ ಕಂಪನಿಯಲ್ಲಿ 7,000 ಜನ ಎಂಪ್ಲಾಯೀಸ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೂ 3,000 ಜನ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇದೆ ಅಂತ ಅವರು ಈಗ ನಮ್ಮ ಕಾಲೇಜಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಕೆಲಸ ಕೊಡಲಿಕ್ಕೆ ಬಂದಿದ್ದಾರೆ. ನಮ್ಮಲ್ಲಿ ಎಲ್ಲ ಫೈನಲ್ ಇಯರ್ BCom, BA, BSc, BBA ವಿದ್ಯಾರ್ಥಿಗಳು ಮತ್ತು ಈಗ ಆಲ್ರೆಡಿ ಪಾಸ್ಡ್ ಔಟ್ ಆಗಿರೋ ವಿದ್ಯಾರ್ಥಿಗಳು ಈ ಒಂದು ಮೇಳದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಅವರು ಸಿಂಪಲ್ ಆಗಿ ಅವರು ಫಸ್ಟು ಪ್ರಿಲಿಮಿನರಿ ಏನೇನು ಮಾಹಿತಿ ಬೇಕೋ ಅದನ್ನ ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅಪ್ಲಿಕೇಶನ್ ಇಶ್ಯೂ ಮಾಡಿ. ಈಗ 1-to-1 ಇಂಟರ್ವ್ಯೂಸ್ ಅನ್ನ ಮಾಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ ನಮ್ಮಲ್ಲಿರುವ ಒಂದು 80% ಸ್ಟೂಡೆಂಟ್ಸ್ಗಳು ಸೆಲೆಕ್ಟ್ ಆಗ್ತಾರೆ, ಅವರಿಗೆ ಆಫರ್ ಲೆಟರ್ ಸಿಗುತ್ತೆ ಅಂತ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸರ್. ಈಗ ಮಾತಾಡಿದ್ದು ಪ್ರೊಫೆಸರ್ ಆಯುಷ್ ಎತ್ತೆಲ್ ಅವರು. ಥ್ಯಾಂಕ್ ಯು ಸರ್. Name and share your experience, ma. My name is Naina. I'm from Belur. ಇವತ್ತಿಂದು ಪ್ರೋಗ್ರಾಮ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಆಯಿತು. ಒಂದು ಫ್ರೆಷರ್ಸ್ ಆಗಿರೋದ್ರಿಂದ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಬಂದು ಒಂಥರ ಎಕ್ಸ್ಪೀರಿಯನ್ಸ್ ಆಯಿತು. ಥ್ಯಾಂಕ್ ಯು ಫಾರ್ ರಮೇಶ್ ಸರ್. ಓಕೆ ಮ್ಯಾಮ್.
ಇವತ್ತು ಕಾಲೇಜಲ್ಲಿ ಉದ್ಯೋಗ ಮೇಳ ಆಗಿದೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ವಿದ್ಯಾರ್ಥಿನಿ ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು? My name is Gulfa Mara. I did my MCom in this college, Government Postgraduate College for Women. I attended interview, ma'am. It is a good experience for me, and I thank to all the organizer for organizing these programs. This program, it helps to all the students who want the work. Thank you so much for organizing this program. It is a good experience for us. Thank you. Okay, ma'am. All the best.